ನೋವುಗಳ ನಡುವೆ ನೆಮ್ಮದಿ ಹುಡುಕುವುದೇ ಜೀವನ. ನಿರಾಸೆಗಳ ನಡುವೆ ಭರವಸೆಯೊಂದಿಗೆ ಸಾಗುವುದೇ ಪಯಣ. ಡಿಯರ್ ಫ್ರೆಂಡ್, ಇಲ್ಲಿ ಯಾರಿಗೂ ನೋವಿಲ್ಲ, ನೋವು ಯಾರಿಗಿಲ್ಲ. ಎಲ್ಲರೂ ನೋವನ್ನು ಅನುಭವಿಸಿಯೇ ಗೆದ್ದು ತೋರಿಸಿರೋದು. ವಾಸ್ತವವನ್ನು ಒಪ್ಪಿಕೊಂಡು ಮುಂದೆ ನಡೆದು ಬಿಡು. ಇಲ್ಲಿ ಎಲ್ಲರದ್ದು ಮುಖವಾಡದ ಬದುಕು ಅಂದರೆ ಬದಲಾವಣೆ, ಬದಲಾವಣೆ ಅಂದರೆ ಸ್ಥಿರತೆ. ನೀನು ಏನು ಅಂದ್ಕೊಂಡಿರ್ತೀಯೋ ಅದಕ್ಕಿಂತ ಹೆಚ್ಚಿನದನ್ನು ಸಾಧಿಸ್ತೀಯ. ಯಾರ ಜೊತೆ ಎಷ್ಟರ ಮಟ್ಟಿಗಿರಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು. ಇಲ್ಲಿ ಎಲ್ಲರೂ ನಮ್ಮವರು, ಎಲ್ಲರೂ ನಮಗೋಸ್ಕರ ತುಂಬಾ ಒಳ್ಳೆಯವರು ಅಂದ್ಕೊಂಡು ಎಲ್ರಿಗೋಸ್ಕರ ಏನಾದರೂ ಒಳ್ಳೇದು ಮಾಡೋಕ್ಕೆ ಹೋದರೆ ಎಲ್ಲರ ಪಾಲಿಗೆ ನೀನೇ ಕೆಟ್ಟವನಾಗ್ಬಿಡ್ತೀಯ. ಮೈ ಡಿಯರ್ ಫ್ರೆಂಡ್, ಒಂದು ಮಾತು ಹೇಳ್ತೀನಿ ಕೇಳು. ನೀನು ಯಾರಿಗೆ ಒಳ್ಳೆಯದನ್ನು ಬಯಸ್ತೀಯೋ ಅವರೇ ನಿನ್ನನ್ನು ಕೆಟ್ಟವರನ್ನಾಗಿ ನೋಡ್ತಾರೆ. ಆದ್ದರಿಂದ ಯಾರನ್ನೂ ನಂಬೇಡ, ಯಾರ ಮೇಲೂ ಅತಿಯಾದ ಭರವಸೆಯನ್ನು ಇಡಬೇಡ. ಈ ಜಗತ್ತಿನಲ್ಲಿ ಎಲ್ಲರೂ ನೋವನ್ನು ನುಂಗಿ ಬದುಕಿದವರೇ. ಜಗತ್ತು ಮೆಚ್ಚಲಂದು ಯಾವತ್ತೂ ಬದುಕಬೇಡ, ನಿನ್ನ ಹೆತ್ತವರು ಮೆಚ್ಚಲಂದು ಬದುಕು ತೋರಿಸು. ಯಾಕಂದರೆ ಈ ಜಗತ್ತು ನಿನ್ನ ಹತ್ರ ಎಲ್ಲವೂ ಇದ್ದರೆ ಮಾತ್ರ ಇವನು ನಮ್ಮವ, ನಮ್ಮ ಸ್ನೇಹಿತ, ನಮ್ಮ ಬಂಧು ಬಳಗ, ಇವನೇ ನಮ್ಮ ಪ್ರಿಯತಮ ಅಂತೆಲ್ಲ ಹೇಳುತ್ತೆ. ಆದರೆ ಹೆತ್ತವರು ಹಾಗಲ್ಲ. ನಿನ್ನ ಹತ್ರ ಏನು ಇದ್ದೇ ಇದ್ರು ಇವನು ನನ್ನ ಮಗ, ಇವನು ನನ್ನ ಮಗ ಅಂತ ಹೆಮ್ಮೆಯಿಂದ ಹೇಳ್ತಾರೆ. 4 ದಿನ ದೂರ ಹೋಗಿ ನೋಡು, ಜನ ನಿನ್ನನ್ನು ಮರೆತೇ ಬಿಡ್ತಾರೆ. ಜೀವನವಿಡೀ ಮನುಷ್ಯ ತಾನು ಎಲ್ರಿಗೂ ಬೇಕಾದವನು ಅನ್ನೋ ಭ್ರಮೆಯಲ್ಲಿ ಬದುಕ್ತಾನೆ. ಆದರೆ ನಿಜ ಏನು ಅಂದರೆ ಜನರಿಗೆ ನೀವಿಲ್ಲದೇ ಇದ್ದರೂ ಏನೂ ವ್ಯತ್ಯಾಸ ಆಗಲ್ಲ. ನಿನ್ನ ಅವಶ್ಯಕತೆ ಇದ್ದಾಗ ಮಾತ್ರ ನಿನ್ನನ್ನು ನೆನಪು ಮಾಡ್ಕೋತಾರೆ, ನಿನ್ನನ್ನು ಯೂಸ್ ಮಾಡ್ಕೋತಾರೆ. ಅದಕ್ಕೆ ನೀನು ನಿನಗೋಸ್ಕರ ಬದುಕು, ಇನ್ನೊಬ್ಬರಿಗೋಸ್ಕರ ಅಲ್ಲ. ಈ ಪ್ರಪಂಚದಲ್ಲಿ ಒಳ್ಳೆಯತನ ನಿನ್ನಲ್ಲಿದ್ದರೆ ಸಮಯ ಬಂದಾಗ ಮಾತ್ರ ಅದನ್ನು ಇನ್ನೊಬ್ಬರಿಗೆ ಖರ್ಚು ಮಾಡು. ಸಿಕ್ಕವರಿಗೆಲ್ಲ ನಿನ್ನ ಒಳ್ಳೆಯತನ ಖರ್ಚು ಮಾಡೋದು ಹೋದರೆ ನಿನಗೆ ನೋವು ಖಚಿತ. ಮೈ ಡಿಯರ್ ಫ್ರೆಂಡ್, ಈ ಪ್ರಪಂಚದಲ್ಲಿ ಯಾರೂ ಶ್ರೇಷ್ಠನಲ್ಲ. ಪ್ರಪಂಚವನ್ನೇ ಮುಳುಗಿಸಬಲ್ಲೆ ಎಂದು ಸಾಗರ ಮೆರಿತಾ ಇತ್ತು, ತುಂಬಾ ಜಂಬದಿಂದ ಮೆರಿತಾ ಇತ್ತು. ಆದರೆ ಒಂದು ಹನಿ ಎಣ್ಣೆ ಸಾಗರದಲ್ಲಿ ತೇಲಾಡೋದನ್ನು ನೋಡಿ ಸಾಗರ ನಾಚಿಕೆಯಿಂದ ಮೌನವಾಯಿತು. ನಿನ್ನ ನೋವಿಗೆ ನೀನು ಯಾರನ್ನೂ ಹೊಣೆ ಮಾಡಬೇಡ, ಯಾಕಂದರೆ ಅದು ನಿನ್ನ ಅತಿಯಾದ ಪ್ರೀತಿ ಮತ್ತು ಕಾಳಜಿಗೆ ಸಿಕ್ಕಂತಹ ಬಹುಮಾನ. ಆ ಬಹುಮಾನ ನಿನ್ನ ಸಂಬಂಧಿಕರೇ ನಿನಗೆ ಕೊಡ್ತಾರೆ ವಿನಃ ಬೇರೆ ಯಾರೂ ಅಲ್ಲ. ಬದುಕಿನ ಭಾರ ನೀನೇ ಹೊರಬೇಕು. ಸೋತಿದೀಯಾ, ಕಷ್ಟಗಳನ್ನು ಅನುಭವಿಸ್ತಾ ಇದೀಯಾ, ಮೋಸ ಹೋಗಿದ್ದೀಯಾ, ಯಾವುದೇ ಕಾರಣಕ್ಕೂ ಭಯ ಪಡಬೇಡ. ಸೋತಿದೀಯಾ ಅಷ್ಟೇ, ಆದರೆ ಇನ್ನೂ ಸತ್ತಿಲ್ಲ. ಸೋಲು ಎಂದರೆ ಸಾವಲ್ಲ. ಇನ್ನೊಮ್ಮೆ ಪ್ರಯತ್ನಿಸಲು ಅವಕಾಶವಿದೆ. ಆದರೆ ಜೀವನ ಹಾಗಲ್ಲ, ಅದು ಒಮ್ಮೆ ಮಾತ್ರ ಅನುಭವಿಸಲು ಸಿಕ್ಕಂತಹ ಅವಕಾಶ. ಅದು ಮತ್ತೆಂದಿಗೂ ನಿನಗೆ ಸಿಗಲ್ಲ. ಅದನ್ನು ಸಮರ್ಪಕವಾಗಿ ಬಳಸ್ಕೊ. ಕೊನೆಗೊಂದು ಮಾತು ಹೇಳ್ತೀನಿ ಕೇಳು. ಯಾರು ಎಷ್ಟು ಸುಂದರವಾದ ವೇಷ ಹಾಕಿದರೂ ಕೂಡ ಪರಿಸ್ಥಿತಿಗಳು, ಕಾಲ ಅವರವರ ನಿಜ ಸ್ವರೂಪವನ್ನು, ಅವರ ಗುಣಗಳನ್ನು ಎಂದೋ ಒಂದು ದಿನ ನಿನಗೆ ಪರಿಚಯ ಮಾಡಿಕೊಡುವುದಂತೂ ಸತ್ಯ. ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.